ಹಾ ರೀ ನಾನು ಹಗಲತ್ತ 2006 ನಾ ಹಗಲ ಕಾರ್ಯಕ್ರಮ ಇತ್ರಿ ನಮ್ಗ ಇಲ್ಲಿ ಇದಕ್ರಿ ಅಂಕಲಿಗೆ ಇತ್ರಿ. ಹಾ ಹಾ ರೀ ಅಂಕಲಿಗೆ ಹಗಲ ಕಾರ್ಯಕ್ರಮ ಇತ್ರಿ, ಹಾಡಿ ಬಂದೇನ್ರಿ. ಹಾಡ್ದೆ ಅಲ್ಲಿ ದುಸಂಗ್ರಾಯನ ಗುಡಿ ರೀ. ದುಸಂಗ್ರಾಯನ ಗುಡಿ ಅವ್ರು ಬಂದು ಮಗ್ಲಿನ ನಾಳ ಒಂದ್ RCC ಮ್ಯಾಗ ಏರಿದ್ರು. ಹಾ ರೀ ನನಗ ಊರಾನ ಮಂದಿ ಕೂಡಿ ಇದು ಏರ್ಸಿದವು, ಗುಡಿ ಏರಿಸಿಬಿಟ್ರಿ. ಒಂದು ಸಣ್ಣ ಮೇಲ್ತನ ಗುಡಿ ಮ್ಯಾಗೆ ನಿಂತ ಹಾಡಿದೇನ್ರಿ. ಹಾ ರೀ ಹಾಡಿ ತೇಜಿ ಬಿಟ್ಟು ಮಂಗಳಾರತಿ ಆಯ್ತ್ರಿ. ನನ್ಗೆಲ್ಲಾ ದನಿನ ಹೋಯ್ತು, ನನ್ ಮೂತಿ ಪಾತಿ ಎಲ್ಲಾ ಕರಾಗ ಆಗಿ ಬಿಡ್ತ್ರಿ. ಹಾ ರೀ ಅವತ್ತೇ ನನಗ್ ಹೈರಾಣ ತಪ್ತ್ರಿ. ಅಲ್ಲಿ ನಾವ್ ಅದನ್ನ ತಪ್ಪು ಮಾಡ್ದೇವಲ್ಲ, ಗುಡಿ ಏರ್ದೇವಲ್ಲ, ಹಾ ಅವು ಆಗ್ಯಾವ್ರಿ ನಮ್ಗ. ಆಗ್ಯಾವ ಘಟನೆ. ಅಂದ್ರೆ ನಿಮ್ಮನ್ನ ವೇದಿಕೆ ಒಳಗ ಹಿಂಗ ಸಾಕಷ್ಟ ಅಂದ್ರ ಕೆಲವೊಂದ್ ಕಡೆ ಹಾಡ್ಕಿಗ್ ಹೋಗಿರ್ತಾರಲ್ಲ ನೀವು, ಅಲ್ಲಿ ವೇದಿಕೆ ಒಳಗ ಇವತ್ತು ಹೇಳಕ್ ಆಗಲಾರ ಇರೋಷ್ಟು ದೊಡ್ಡ ಮಟ್ಟದಾಗ ಹಾಡಿಕೆ ಆಗ್ಯಾವ ಅಂದ್ರ ಆ ವೇದಿಕೆ ನಿಮ್ಗ ಯಾವ್ದು ನಿಮ್ಗ ಅಷ್ಟು ಶೋಭಿಸ್ತದ್ರಿ? ಸೊ ನಮಗ ಕದ್ದಿ ಆಗಿದ್ ಹೇಳ್ಬೇಕೇನ್ರಿ? ಹೆಂಗ್ರಿ ಅಗದಿ ಅಂದ್ರ ದೊಡ್ಡ ವೇದಿಕೆ ಮೇಲ್ರಿ ಹಾನ್ರಿ. ನಿಮ್ಗ ದೊಡ್ಡ ಪ್ರಮಾಣದಾಗ ನಿಮ್ಗ ಬೆಂಬಲ ಆಗಿಲ್ಲ ಅಥವಾ ಒಂದು ಇವತ್ತ ಹಿಂಗ ಹಾಡಿಕೆ ಯಾವತ್ತು ನಮ್ ಜೀವಮಾನದಾಗ ಆಗಿಲ್ಲ ಅನ್ನೋಂತ ವೇದಿಕೆ ಯಾವ್ದ್ರಿ ನಿಮ್ಗೆ? ನಮ್ ಜೀವಮಾನದಾಗ ಆಗಿದ್ದೆ ಹಾಡಿಕೆ ಅಂದ್ರಿ ಕಬ್ಬುರ್ರಿ. ಕಬ್ಬೂರ್ ಕಬ್ಬುರ್ರಿ, ಚಿಕ್ಕೋಡಿ ತಾಲೂಕ್ ಕಬ್ಬುರ್ರಿ. ಕಬ್ಬೂರ್ ಅದ ಕಬ್ಬೂರ್ ಗುರಪ್ಪ ಮಾಸ್ತರ್ ಜೋಡಿ ಇದ್ದು. ಮಾಸ್ತರ್ ಒಂದ್ ಗುರಪ್ಪ ಮಾಸ್ತರ್ ಜೋಡಿ ಅಂದ್ರ ಅವ್ರ ಮನೆ ಹೇಳ್ಯಾರ ಅವ್ರಿಗೆ. ಗುರಪ್ಪ ಮಾಸ್ತರ್ ರೀ. ಅಲ್ಲಿಂದ ಕೆರೂರ್ರಿ. ಹಾ ಹಾ ರೀ ಇಲ್ಲಿ ಕೆರೂರ್ ಮಾನಸಿದನ್ ಜೋಡಿ ರೀ. ಹಾ 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 ಅಲ್ಲಿಂದ ರಾಯಬಾಗ್ ತಾಲೂಕ ಮೇಕಳಿ ರೀ. ಮೇಕಳಿ ಅಲ್ಲಿ ದೊಡ್ಡ ಕಲಮೇಶಿ ಮಾಸ್ತರಾಗ ನಮಗಿದ್ದ. ಹಾ ಹಾ ರೀ ಮತ್ತ ಅವ್ ಕಲಮೇಶಿ ಮಾಸ್ತರ್ಗ ನಮ್ಗ್ ಬಾಳ ಬಿರ್ಸಿ ಆದ್ರು. ಅವನು ಮಾಸ್ತರ್ ಬಿರ್ಸ್ರಿ. ಹಾಡು ಸಂಗಪ್ಪನು ಚಲೋ ಹಾಡಾವ್ರಿ. ಅಲ್ಲಿ ಕಾರ್ಯಕ್ರಮ ಚಲೋ ಆದ್ರಿ. ಆದ್ರ ಕಬ್ಬೂರ್ದಾಗ ಬಹಳ ತಿಂಡಿಲೆ ಹಾಡ್ಕಿ ನಡೆದದ. ತಿಂಡಿಲಿ ಆಗಿದ್ರಿ. ಯಾಕಂದ್ರ ನಮಗೇನು ಗೊತ್ತಿಲ್ರಿ, ಬಟ್ ನಮಗ ಗುರಪ್ಪ ಮಾಸ್ತರ್ ಅವ್ರ ಮನೆ ಹೇಳಿದ್ರಿ ಅದು. ಗುರಪ್ಪ ಮಾಸ್ತರ್ಗೆ ನಮ್ಗ ಆದ್ರಿ. ಆದ್ರ ಅದು ಬಾಳ ಅದೊಂದ್ ವಿಚಾರಗಳನ್ನ ಮಾತಾಡ್ಕೋತ ಮಾತಾಡೋರು ಎಡಿಯುದ್ರು, ಅವ್ರು ಎಡಿಯುದ್ರಿ. ಮಾತಾಡಿ ಜಗಳಕ್ ಬಂದ್ ಎತ್ರಿ ಅದು. ಈಗ ರಾತ್ರಿ ಹಗಲತ್ ಹಾಡಿಕೆ ಆದ್ರು ಒಟ್ಟ ಅವ್ರಿಗೆ ನಮಗ್ ಜಗಳ ಬಿಡುಗಡೆ ಆಗ್ಲಿಲ್ಲ. ಅಂದ್ರ ಬುಕ್ಗಳು ಸುಳ್ಳು ಮಾಡುವಂತ ಲೆಕ್ಕಕ್ ಬಂದ್ ಬಿತ್ರಿ ಅದು. ಒಟ್ಟ ಚಂದ ಕಾರ್ಯಕ್ರಮ ಮಾಡ್ಕೊಂಡ್ಬರದ್ರಿ. ಆಯ್ತು ಮುಗಿತ ಅವ್ರದ್ ಚಲೋ. ಮತ್ ಇವ್ರು ನಮ್ದ್ ಹಂಗಿಲ್ರಿ, ಸರಿ ಬಿದ್ದೇವ್ ಅಂದ್ರ ಮುಂದಿನ ಸರಿ ಒಗಿತೇವ್ ಅನ್ನೋದು ನಮ್ಮ ಹಟ್ಟಿರಿ. ಒಟ್ರಿ ಸದ್ ಬಿದ್ದೇವ್ ಅಂದ್ರ ಮುಂದಿನ ಪಳ್ಯಾಕ ಅವನ್ ಒಗಿಬೇಕು. ಹಿಂಗ್ರಿ ನಮ್ದು ಹಾಡಿಕೆ ಅಂದ್ರ ಅದೇ ಒಂದ್ ತಮ್ಮ ಇದನ್ನ ತೋರ್ಸೋದ್ರಿ. ಮತ್ ಸುಮ್ನೆ ಜಗಳ ಮಾಡಂಗಿಲ್ರಿ. ಒಟ್ಟ ದನ್ಯಾಗ ಒಟ್ಟ ಒದರ್ಬೇಕು, ಅವನ್ಕಿಂತ ಚಂದ ಹಾಡ್ಬೇಕು ಅನ್ನಂಗಿದ್ರೆ ಅಲ್ಲಿ ಪ್ಲೇ ಮಾಡೋದ್ರಿ. ಇಲ್ಲಾಂದ್ರ ಇದು ಏನ ಇಲ್ರಿ, ಅದು ಈಗ ಎಲ್ಲಾ ಹೋಗ್ಬಿಟ್ಟದ. ಈಗ್ರಿ ಇತ್ತೀಚೆಗೆ ಅಷ್ಟರಿ ಗೌಡ್ರ ಏನ ಹಾಡ್ಕಿ ಪ್ರಾರಂಭ ಮಾಡಿದಲ್ರಿ. ಅಂದ್ರ ಗೌಡ್ರೀಗ ಇತ್ತೀಚೆಗೆ ಏನ್ ಅವ್ರು ಲಾಸ್ಟ್ ಏನ ಹಾಡ್ಕೊತ ಬಂದ್ರಲ್ಲ, ಈ ಬುಕ್ ಆಗ್ಬೇಕಾ ಅವ್ರು ಯಾವ್ದು ನೆಂಬತಿರ್ಕಿಲ್ರಿ. ಬುಕ್ ರೀ ಗೌಡ್ರ ಬಲ್ಲಿ ಮೊದಲೇ ಬುಕ್ ಅಂದವ್ರೆ ಅಲ್ರಿ. ಹಾ ರೀ ಗೌಡ್ರ ಬುಕ್ದವ್ರೆ ಅಲ್ರಿ. ಹಾ ರೀ ಸುಮ್ ಅವ್ರು ಸಿದ್ಧಾಟಿಗೆ ಮಂದ್ರಿ. ಹಾ ಅದೇ ಬುಕ್ನವ್ರು ಎಲ್ಲಾರು ಕೂಡಾಕತ್ರ ನೋಡ್ರಿ. ಇವ್ರು ಕಬ್ರ ಗುರುನಾಥ್ ಮಾಸ್ತಾರ, ತಪ್ಸಿ ಸಿದ್ದನಗೌಡ, ಇವ್ರು ಕೂಡಾಕತ್ಗಳೇ ನಮ್ಗ ಅವ್ರಿಗೆ ಒಡನಾಟ ಹೆಚ್ಚೈತ್ರಿ. ನಮ್ ಬಲಿ ಬುಕ್ನೇವ್ರ ನಾವ್ರಿ. ನಮ್ ಬಲಿ ಬುಕ್ ಬೇಕಾದ್ರ ನಮ್ನೆ ಕರ್ಕೊಂಡ್ ಹೋಗುದ್ರಿ ಒಂದ್ ಇಬ್ಬರನ್ನ. ಇನ್ನೊಬ್ಬ ಮಾಸ್ತರ್ ಇದನ್ರಿ ನಮ್ಮಲ್ಲಿ ಅಡ್ಡು, ಒಂದ್ ಕಾಲಿಲ್ರಿ ಅವಂಗ ಅಡ್ಡು. ಆ ಮಾಸ್ತರ ಒಂದ್ ಜರ ಓದ್ಕೋತಿದನ್ರಿ. ಅವ ಬರಾವ್ರಿ. ಇವ್ ಪರಂಪಣ್ಣ ಅವ್ರು ಕೂಡಿ ಓದವ್ರಿ. ಬುಕ್ ತಗೊಂಡ್ ಗೌಡ್ರಿ ಬೆನ್ನತ್ತಿ ಇವ್ರ ಹೋಗ ಮುಂದ್ ಅದೇ ಕಾರ್ಯಕ್ರಮನೇ ಮತ್ ಮುದೋಳ ಬಸ್ ಸ್ಟ್ಯಾಂಡ್ ಕಿಟ್ರಿ. ಮುದೋಳ ಬಸ್ ಸ್ಟ್ಯಾಂಡ್ ದಾಗ ಇಲ್ರಿ ಗೌಡ್ರಿಗೆ ಮಾರಾಯರಿಗೆ ಇಲ್ಲಿಂದ ಜೀಪ್ ಹೋಗ್ಯಾರ ನಮ್ 2-3 ಅಲ್ಲಿ ಮುದೋಳಕ್ರಿ. ಗೌಡ್ರ ಬೆನ್ನ ಹತ್ತಿರಿ. ಅಂದ್ರ ಗೌಡ್ರ ನಿಮ್ಗ ಗೌಡ್ರಿಗೆ ಬಹಳ ಒಂದು ಒಡನಾಟ್ರಿ ಒಳಗಿನ ಒಳಗ್ರಿ. ಬಟ್ ಗೌಡ್ರ ನಿಮ್ಗ ಇವತ್ತು ನಿಮ್ಗೆ ಎಲ್ಲರ ಒಂದ್ ಹಾಡ್ಕಿಗ್ ಹೋದಾಗ, ನೀವು ಬೇರೆ ಕಡೆ ಹಾಡ್ಕಿಗ್ ಹೋದಾಗ ಗೌಡ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಿ. ಏನೋ ಒಂದು ಪ್ರಶ್ನೆ ಆಗಲಿ ಅಥವಾ ಏನೋ ಒಂದು ವಿಚಾರ ಬಂದಾಗ ಗೌಡ್ರಿಗೆ ಫೋನ್ ಹಚ್ಚಿದ ತಕ್ಷಣ ನಿಮ್ಗ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ರಿ? ಗೌಡ್ರಿಗೆ ಫೋನ್ ಹಚ್ಚಾಕೇನ್ರಿ ಈಗಿಂದ ಈಗ ಫೋನ್ ಬಂದಾವ್ರಿ. ಮೊದಲ್ ನಾವ್ ಮಾತಾಡ್ಬೇಕಂದ್ರಿ ಅಲ್ಲಿ ಒಂದು ಸಂಗೋಣ ಚೋಗಲೆ ಸಂಗು ಅಂತ ಹೇಳಿ ಪಾನ್ ಪಟ್ಟಿ ಅಂಗಡಿ ಇತ್ರಿ. ಸಂಜೆ ಇದಕ್ ಫೋನ್ ಹಚ್ಚುದ್ರಿ ನಾವ್ ಅಲ್ಲಿ. ಸಂಜೆ ಇದಕ್ ಫೋನ್ ಹಚ್ಚೋದು, ಗೌಡ್ರು ಬಂದಾರ ನೋಡ್ರಿ ಅತ್ತನು. ಗೌಡ್ರು ತ್ವಾಡದಿಂದ ಬರೋವ್ರಿ. ಅವ್ರು ಮೆಟ್ಟಿಗಿಲಿಂದ ಬಂದ್ ಅಲ್ಲಿ ಚಾದ ಅಂಗಡಿ ಮುಂದೆ ಕುಂದವ್ರಿ. ಫೋನ್ ಬಂದ್ಗಳೇ ಅಲ್ಲಿ ಒದ್ರವ್ರಿ. ಮತ್ ಎಲ್ಲಾರು ಚಿಕ್ಕೋಡಿ ತಾಲೂಕ ಯಾರ್ ನಮ್ಮ ಎಷ್ಟ್ ಮಂದಿ ಇದೇವ್ರಿ, ಎಲ್ಲಾರು ಅದೇ ಅಂಗಡಿ ನಂಬರ್ ಇತ್ರಿ. ಗೌಡ್ರ ಬಲ್ಲಿ ಫೋನ್ ಇದ್ದಿಲ್ರಿ ಮೊದಲ. ಈಗ ಒಂದ್ 10-12 ವರ್ಷದಿಂದ ಫೋನ್ ಗೌಡ್ರ ಬಲ್ಲಿ ಬಂತ್ರಿ. ಅವಾಗ ಗೌಡ್ರ ಫೋನ್ಲಿಂದ ಈ ಫೋನ್ ಏನಾಯ್ತ್ರಿ, ಗೌಡ್ರ ನಿದ್ದೆ ಹಾಳಾಕತ್ತ. ಫೋನ್ ಇಂದ ನಿದ್ದೆ ಹಾಳಾಕತ್ರಿ. ಅವ್ ಫೋನ್ ಇವ್ರ ಎಲ್ಲಾರು ಹಚ್ಚೋರಿ, ಬೆಳಗನ ಹಚ್ಚುದ್ರಿ. ಆದ್ರ ಒಂದೊಂದ್ಸಲ ಗೌಡ್ರ ಬಗ್ಗೆ ನೆನ್ಸ್ಕೊಂಡ್ರ ದುಃಖ ಆಗ್ತದಲ್ರಿ. ದುಃಖ ಆಗ್ತದಲ್ರಿ. ಮರ್ಯಾಕ ಆಗದಿರೋ ಅಂತದ ವಿಚಾರ ಘಟನೆ ನಡೆದ್ ಹೋತ್ರ. ಹಾ ರೀ ಆ ಘಟನೆ ಮತ್ ನೆನಸ್ಕೊಂಡ್ರು ಇದಿಲ್ಲ ಆಗಲ್ರಿ. ಹಾ ರೀ ಬರ್ಲಾರ್ದಂತ ವಸ್ತು. ಈಗ ಸದ್ಯ ನಿಮ್ ಮ್ಯಾಳ ಹೆಂಗ ನಡದದ್ರಿ?
ನಮ್ಮ ಮ್ಯಾಳ ನಡ್ದೈತ್ರಿ ಹಾ ರೀ ಆದ್ರ ಗೌಡ್ರ ಹೋಗಿಂದು ನಾವು ಗೌಡ್ರ ಹೆಸರು ತರಬೇಕು ಅನ್ನುವಂಥದ್ದು ಹವ್ಯಾಸದೊಳಗೆ ಅದೇವ್ರಿ ಗೌಡ್ರು ಹೋಗ್ಯಾರಂತ ನಮ್ಗ ಅನಿಸಿಲ್ರಿ ನಾ ಅದು ಇಲ್ಲ ಯಾರು ಗೌಡ್ರನ್ನ ಕಳ್ಕೊಂಡೇವ್ ಅಂತ ಯಾರಿಗೂ ಅನ್ಸಾನಿಲ್ರಿ ಅನ್ಸಲ್ರಿ ನಮ್ ಜೋಡಿ ನಾವು ಗೌಡ್ರ ಅದಾರ ಅದೇ ಪದಗಳನ್ನ ಹಾಡ್ತೇವಲ್ರಿ ಇನ್ನ ಪದಗಳು ಅದನ್ನೇ ಮುರಿದ್ ಮತ್ತೊಂದ್ ಮಾಡ್ತಿರ್ತೇವಲ್ರಿ ಗೌಡ್ರು ನಾವ್ ಹಾಡುದು ಏನ್ ಮಾಡ್ತಿದ್ದೇವ ಅಂದ್ರ ಅವ್ರ ಮೇಲೆ ತರ್ತಿದ್ದೇವಂದ್ರ ಹೊಸ ದಾಟಿ ಹಾಕವ್ರಿ ನಾನು ಹ್ಮ್ ಈ ಪ್ರೇಮ ಚಂದಮ್ಮ ದಾಟಿ ಯಾರು ತೆಗದಿಲ್ರಿ ಫಸ್ಟ್ ಹಾ ಅದನ್ನ ಅಂಕಲಿಯಾಗ ಹಾಡಿದಿನ್ರ ಹಾ ರೀ ಅವಾಗ ಹಾಡ್ದಾಗ ಗೌಡ್ರಿಗೆ ಫೋನ್ ಹೋದ್ರಿ ಪದ ಮಾಡ್ರಿ ಅಂತ ಕೊಡ್ರಿ ನಮಗ್ ನನ್ ಬಳಿ ಪದ ಇಲ್ಲಪ್ಪ ದಿಂಡವರ ಮಾತಿಸಿನ ಬೆಲೆ ಗೊತ್ತಾವ ಹಿಂಗ್ರಿ ಗೌಡ್ರು ಅವ್ರು ಯಾವ ಪದಗಳ ಮಾಡಿದ್ರ ಫಸ್ಟಿಗೆ ನನಗೆ ಬರ್ಬೇಕ್ರಿ ಹಾ ಹಾ ನಾವ್ ಹಾಡಿಂದ ಎಲ್ಲಾರ ಕಡೆ ಕಳಿಸ್ತೀರಿ ಅವ್ರು ನಮ್ ದೊಡ್ಡ ಸ್ಟೇಜ್ ರೀ ಗೌಡ್ರ ಅಂದ್ರ ಹಿರಿಮಗಾರಿ ಅಲ್ಲಿ ಎರಡನೇದಂದ್ರ ನಮ್ಮ ತೊರವಿ ಬುಳ್ಳಾಪ್ ಮಾಸ್ತರ್ ರೀ ಲಕ್ಕನ ಅವ್ರ ಅಲ್ಲಿ ಹಾಡ್ತಿದ್ರ ಅವಾಗ ಅಷ್ಟೊಂದು ದೊಡ್ಡ ಪ್ರಮಾಣದಾಗ ವೇದಿಕೆ ಇದ್ರಿ 70-80 ಮ್ಯಾಲ ಬರ್ತಿದ್ರು ಹಾಡ್ಕಿಗ್ರಿ ಒಬ್ರು ಕೂಡ ಜಾನಪದ ಹಾಡಿದ್ ನಮ್ ಇಷ್ಟನೇ ಇಲ್ರಿ ಅಲ್ಲಿ ವೇದಿಕೆ ಮೇಲೆ ಇಲ್ರಿ ಅವ್ ಮೊದಲಾದ ಇದನ್ನ ಹಾಡಿದ್ರಿ ಯಾವ್ದದ ಆರತಿ ದರೆಗಳಿದ ಸಿನಿಮಾ ರೀ ಅದನ್ನ ಹಾಡಿದ್ರಿ ಫಸ್ಟ್ ಅದನ್ನೇ ಹಾಡಿದ್ರಿ ನಾ ಇದ್ದೀನ್ರಿ ಸರಿ ಅದನ್ನ ಅಂದ್ರ ಆ ಜಾನಪದದಿಂದ ಇದನ್ನ ಆಗ್ಯದ್ರಿ ಗೌಡ್ರ ಸಾಕಷ್ಟು ಸಲ ನಮ್ ವೇದಿಕೆ ಮೇಲೆ ಕೂಡ ಹೇಳಿದ್ರಿ ಜಾನಪದ ಹಾಡೋದ್ ಮಾಡಿರ್ತೇಳಿಂದ ನೀವು ಗೌಡ್ರ ಮಾತ್ ತಕ್ಕಂತೆ ನೀವ್ ಯಾವತ್ತಾದ್ರೂ ಜಾನಪದ ಹಾಡಿದಿರಿ ಹಾಡಿಕೆ ಒಳಗ ಜಾನಪದ ಅಂತೂ ಹಾಡೋದಿಲ್ರಿ ಜಾನಪದ ಸನಿಯಕ್ ಹೋಗಲ್ರಿ ನಾವ್ ಏನತ್ತೇವ್ರಿ ಅದ್ ಮ್ಯಾಲ ಹೆಂಗ್ ಬಗಲಾಗ ಬರ್ತಾ ಹಂಗ ಹೋಗ್ಬೇಕಾತಲ್ ಹಾಡಾಕ ಈಗ ಅದನ್ನ ಹಾಡ್ಲಿಲ್ಲ ಅಂದ್ರ ಹಾಡೋದ್ ಯಾಕತ್ತಾರ್ರಿ ನಿಮ್ ಹಾಡಾಕಿ ಅದು ಬರೋದಿಲ್ಲ ಜನರೇಷನ್ ಹಂಗ ಅದರಿ ಈಗ ಹೆಂಗ ಅದರಿ ಜಾನಪದ ಹಾಡ್ ಅಂತೇಳಿ ಅಂದ್ರ ಜಾನಪದ ಹಾಡವ್ರನ್ನ ಕರೆಸ್ಬೇಕ್ರಿ ನಾವೇ ಹಾಡಬೇಕಲ್ರಿ ಈ ಜಾನಪದ ಬೇಕಂತಾರ ಈಗ್ರಿ ಈಗ ಜಾನಪದ ನಮ್ಗ್ ಬರುದಿಲ್ಲ ಒಂದ್ ಎರಡ್ ನುಡಿಯರಿ ಹಾಡು ನೋಡು ಹೆಂಗ್ ಹಾಡ್ತಿಂದ ನಾವ್ ಏನ್ ಹಾಡಿದ್ರು ಜಾನಪದ ಹೆಂಗ್ರ ಹಾಡ್ಕಿ ಅಂದ ಹಾಕದೇನ್ರಿ ಇಲ್ಲ ಹಾಡ್ಕಿನೇ ಬೇರೆ ರೀ ಜಾನಪದ ಈಗ ಒಟ್ಟ ನಡ್ದಿದ್ದೆ ಒಟ್ಟ ಜಾನಪದ ನಡ್ದದ್ರಿ ಹಾಡ್ಕಿ ಒಳಗ್ ಫಸ್ಟ್ ಗೆ ಹೋಗಿ ಮಾಡ್ಯಾಣ ಜಾನಪದನೇ ರೀ ಇನ್ ಮುಂದೆ ಹೆಂಗ ಆಗ್ತದ ದೇವ್ರಿಗೆ ಗೊತ್ತ್ರಿ ನನಗ ಇದು ಏನ್ 12 ತಾಸಿನ ಕಾರ್ಯಕ್ರಮ ಅದ್ರಿ ಈಗ ಡೊಳ್ಳಿನ ಪದ ರೀ ಈಗ 2 ತಾಸರಿ ಮಾಡ್ತೇವಲ್ರಿ 9 ಗಂಟೆ ಹೊಡೆದೇವಂದ್ರ 6 ತನ ಮಾಡ್ತೇವ್ರಿ ಕಾರ್ಯಕ್ರಮ ರೀ ಇದು ಜಾನಪದ ಹಾಡಿ 3 ತಾಸಿನ ಟೈಮ್ ತರ್ತಾರನು ಅಂತ ಅನ್ಸ್ಯದ್ ನೋಡ್ರಿ ನನಗ ಈಗ ಹೆಂಗ ನಿಮ್ಮ ಜೀವನದ ಹಾಡಿಕೆ ಹೆಂಗ ನಡೆದದ್ರಿ ಮ್ಯಾಳ ವ್ಯವಸ್ಥಿತನಾಗಿ ಚಂದಾಗಿ ನಾವ್ ಏನ್ ಮೊದಲೇನ್ ಮ್ಯಾಳದವ್ರ ಅದೇವಲ್ರಿ ಇಷ್ಟೂರ್ ಮ್ಯಾಳದವ್ರ ಅದೇವ್ರಿ ಒಂದೇ ಊರವ್ರ ಅದ್ರ ಒಂದೇ ಊರನ್ನ ಸದ್ಯ ನಡೆದಿರ್ತಕ್ಕಂತ ಇದ್ರ ಒಳಗ ರೂಟಿಂಗ್ ಒಳಗ್ರಿ ಕೆಲವೊಂದ್ ಕಷ್ಟಗಳನ್ನು ಬರ್ತಿರ್ತಾವ್ರಿ ಕೆಲವೊಂದ್ ಜೀವನಗಳನ್ನ ಸಾಗಿಸೋದಿರ್ತದ ಹಾಡಿಕೆ ಅಂದ್ಮೇಲೆ ಹಾಡಿಕೆನ ಮಾಡಕ್ ಆಗಲ್ರಿ ಮನಿ ಕಡೆ ಜೀವನನು ಕೂಡ ಸಾಗಿಸ್ಬೇಕ್ರಿ ಈ ಕಡೆ ಹಾಡಿಕೆನು ನೋಡ್ಬೇಕು ಅನ್ನೋಂತ ಒಂದ್ ಇದನ್ ಇರ್ತದಲ್ಲ ಇದನ್ನ ಎರಡಕ್ಕೂ ಹೆಂಗ್ ಮೇಂಟೆನ್ಸ್ ಮಾಡ್ತೀರಿ ನೀವ್ ಅಂತ ಇಲ್ರಿ ನಾನು ಮೊದಲಿಂದೆ ಒಬ್ರ ಮನೇಲಿ ದುಡಿಯಾಕಿದ್ದವ ಇದನ್ನ ಕಾರ್ಯಕ್ರಮ ಮಾಡ್ಕೊತ ಬರವ ನನ್ನ ಜೋಡಿ ಒಬ್ರು ಕುಲಕರ್ಣಿ ನಮ್ ಮೇಳದಾಗ ಮಾತಾಡೋ ಕುಲಕರ್ಣಿ ಇದ್ದೇನ್ರಿ ಕುಲಕರ್ಣಿ ಇದ್ದ ಅವನೇ ಮೇಳದಾಗ ಮಾತಾಡ ಅವ್ದು ಒಂದ್ ಎತ್ತ ನಮ್ದು ಒಂದ್ ಎತ್ತ ಹಿಂಗ ಮಾಡಿ ಒಕ್ಕಲ್ತನ ಮಾಡ್ಕೋತ ಹೋಗಿದ್ದೇವಿ ಮುಂದ್ ಅವ್ರಿಗೆ ನಮ್ಗ ಅವ್ರು ಇಲ್ಲಿ ಕಾರ್ಯಕ್ರಮ ಇದ್ರು ನಮ್ಮಲ್ಲಿ ಕಾರ್ಯಕ್ರಮ ಇದ್ದಾಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಿ ನಮ್ ಮೇಳದಾಗ ಮಾತಾಡೋ ಕುಲಕರ್ಣಿ ತೀರ್ಕೊಂಡ್ರಿ ಇದೇನು ಮತ್ತ ಬಗಲಾನ್ ಎತ್ತು ಹೋದಂಗ ಆಗಿ ನಾವ್ ಮಾತ್ರ ಕಾರ್ಯಕ್ರಮ ಇದ್ರಿ ಬೇಡ ಇದು ಅನಸ್ತ್ರಿ ಮುಂದ್ ನಮ್ದು ಒಂದ್ ಪ್ರಪಂಚದೊಳಗ ನಾವು 7 ಮಂದಿ ಅಣ್ಣತಂಬ್ರದೇವ್ರಿ ಮತ್ತ ಅಣ್ಣತಂಬ್ರ ಸುದ್ದಿ ಹೆಂಗಿರ್ತಾರ ಹಾಡ್ಕೋತ ಹೋದ್ರ ಸುದ್ದಿ ಆಗುದಿಲ್ಲ ಇದು ಅಂತೆಲ್ಲ ಹೊರಗೆ ಹಾಕಿದ್ರು ಎಲ್ಲಾ ಮಾಡಿದ್ರ ಕರೆ ಇದನ್ನ ಹಂಗೆ ಮಾಡ್ಕೋತ ದುಡಿಯೋದು ಇದನ್ನ ಹಾಡ್ಕೋತ ಹೊಂಟಿ ಬಿಟ್ಟೇವ್ರಿ ಮತ್ ದುಡಿದ್ ಬೇಕಲ್ರಿ ದುಡಿದ್ರೆ ನಡೀದ್ರಿ ದುಡಿಬೇಕ್ರಿ ಏನ್ ಮಾಡಕ್ ದುಡಿಬೇಕು ಹಾಡಿಕೆನೂ ಇರ್ಬೇಕ್ರಿ 2 ದೇವ್ರ ಮ್ಯಾಗ ಧ್ಯಾನ ಮಾಡ್ಕೋತ ಹಾಡಿಕೆ ಮಾಡ್ಕೋತ ಹೊಂಟೇವ್ರಿ ಅಂದ್ರೆ ಈಗ ನಿಮ್ಮ ಮೇಳದಾಗ ಇದ್ದಿರ್ತಕ್ಕಂತ ಕಲಾವಿದ್ರು ಎಲ್ಲರೂ ಕೂಡ ನಿಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಲ್ತಾರ ಎಲ್ಲಾರು ಸಪೋರ್ಟಿವ್ ಆಗಿ ಅದಾರ ಅಂದ್ರೆ ಊರಾಗಿನ ಜನನು ನಿಮ್ಗ ಅಷ್ಟ ಸಪೋರ್ಟ್ ಅದಾರ ನಾವ್ ಎಲ್ಲೇ ಈ 1 ವರ್ಷದಿಂದ ನಾವು ಕಾರ್ಯಕ್ರಮ ಗೌಡ್ರು ಅಂದ್ರು ಎಲ್ಲಾ ಬಿಟ್ಟಾನ ಹಾಡಿಕೆನೆ ಬಿಟ್ಟಾನ ಫೋನ್ ಹಚ್ಚೋಲ್ಲ ಎಲ್ಲಾ ಮಾಡೋಲ್ಲ ಅಂತ ಎಲ್ಲರ ಹೊರಗಡೆ ಮುಂದೆ ನಾನೇ ಊರ್ ಬಿಟ್ಟು ಹೋಗಿದ್ದೇನ್ರಿ 6 ತಿಂಗಳು ಯಾಕ್ರಿ ಇದೇ ಸಂಸಾರ ಸಂಬಂಧ ರೀ ಅಣ್ಣ ತಮ್ಮರದು ಬ್ಯಾರೆ ಹಾಕಿದ್ರು ಹಿಂಗ ಅಂತೇಳಿ ಹೋದೇನಿ ಹೋದ್ಗಳೇನೆ ಗೌಡ್ರು ಫೋನೇ ಹಚ್ಚೋಲ್ಲಾಗ್ಯಾನ ಎಲ್ಲಾ ಕಾರ್ಯಕ್ರಮ ಬಿಡಾಕತ್ತಾನ ಹ್ಯಾಂಗ್ ಮಾಡ್ದೆ ಇವಾಗ ಅಂತೇಳಿ ರಗಡ್ ಸಾರಿ ಬಾ ಅಂದ್ರಿ ನನ್ ಗೌಡ್ರಿಗೆ ಮಾತ ಕೇಳಾರಕ್ ನಾವ್ ಅಷ್ಟು ಸನಿಯಕ್ ಹೋಗ್ಲಿಲ್ರಿ ಹಿಂಗ ಸಂಸಾರದೊಳಗೆ ಹಿಂಗ ಆಗ್ತಾವ್ರಿ ಆಗ್ತದ ಹೆಚ್ಚ ಕಡಿಮೆ ಏನ್ ನಡೆಯವರಿ ಎಲ್ಲಾರಿ ಬಟ್ ಇದ್ದದನ ಈಗ ನೀವ್ ಮೊದಲ ಇದ್ರಾಗ ಏನ್ ನೀವು ಭಾಗವಹಿಸಿದ್ರಲ್ರಿ ಇದನ್ನ ಬಿಡಾಕನು ಬರಲ್ರಿ ಬಿಡಾಕು ಬರೋದಲ್ರಿ ಮಾಡಿ ಅಡಚಣೆ ಆಗ್ತದೆ ಸರ್ ನಮಸ್ಕಾರ ರೀ ನಮಸ್ಕಾರ ನೀವು ಅಂತರ ಇವತ್ತು ನಮ್ಗ ಚಂತನ ನಮ್ ಜೋಡಿ ಇದ್ದ ಬಹಳ ಸಪೋರ್ಟ್ ಮಾಡಿದ್ರಿ ಮೊದಲನೇದಾಗಿ ನಿಮ್ಗ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇವ್ರಿ ಯಾಕಂತಂದ್ರ ಬಹಳ ನಾವು ದೂರಿಂದ ಬಂದೇವಂತೇಳಿ ಎಲ್ಲಾನು ವ್ಯವಸ್ಥೆ ಕೂಡ ಮಾಡಿದ್ರಿ
ಸರ್ ನೀವು ಈಗ ಹಾಡ್ಕಿನ ಇದ ಅಂದ್ರೆ ಸರ್ಗಳಾಗಿ ಎಲ್ಲಾ ಕಡೆನೂ ಮಾಡಕ್ ಹೋಗ್ತೀರಿ. ಬರೀ ಹಾಡ್ಕಿ ಪ್ರಾರಂಭ ಮಾಡಿದ್ರಿ ನೀವು ಅದ್ರ ಸಂಬಂಧ ಅದೊಂದು ಹವ್ಯಾಸ ರೀ ಅಥವಾ ಇಲ್ಲ ಇದು? ಇಲ್ರಿ, ಪೂರ್ವದಲ್ರಿ ನಮ್ಮ ಅಪ್ಪಾರ ಹಾಡ್ತಿದ್ರಿ. ಹಾ ಹಾ ನಮ್ಮ ಅಪ್ಪಾರಾಗಿಂದ ನಮ್ಮ ಅಣ್ಣವರು ಮಾತೇಶಣ್ಣರ ಸಂಘದಾಗಿದ್ರಿ. ಹಾ ಹಾ ನಮ್ಮ ಅಣ್ಣವರು ಹಂಗೆ ಸಂಘನ ಇರ್ಕೋತಾನ ಹಂಗ ಒಬ್ರು ಸಂಸಾರದಾಗ ಸ್ವಲ್ಪ ಮನಿ ಕಡೆ ಜವಾಬ್ದಾರಿ ನಮ್ಮ ಅಣ್ಣಾರ್ ನೋಡ್ಕೊಳತ್ರಿ. ಹಾ ಅವಾಗ ಸಂಘದಾಗ ನಾವ್ ಎಂಟ್ರಿ ಆದಿವ್ರಿ. ಹಂಗೆ ಒಬ್ರವ್ರ ಸಂಘದೊಳಗ ಯಾರು ಬಿಟ್ಟಿಲ್ರಿ ನಾವು. ಬಿಟ್ಟಿಲ್ರಿ. ಹಂಗೆ ವಂಶ ಪರಂಪರೆ ಒಬ್ರು ಹಂಗ ಸಂಘ ಹಂಗೆ ಹೊಸೂರು ನಡ್ಸ್ಕೊತ ಹೊಂಟೇವ್ರಿ. ಸೊನ್ಯಾಳ ಹನುಮಂತ ಗೌಡ್ರ ಮಾರ್ಗದರ್ಶನದೊಳಗೆ ನಾವು ಸಂಘದೊಳಗೆ ನಡೆದವ್ರಿ. ನಿಮ್ಮ ವೃತ್ತಿ ಏನ್ರಿ ಸರ್? ನಾವು ವೃತ್ತಿ ಏನಕ್ಕೇನ್ರಿ ಸದ್ಯಕ್ಕೆ ಮೊದಲ ಶಿಕ್ಷಣವನ್ನು ಕಲ್ಕೋತ ಸಾಲಿ ಕಲ್ಕೋತ ಹೋಗಿದ್ದೇವ್ರಿ. ಬೇತನ ಸಾಲಾಗದ್ರಿ. ಮುಂದ ಮನಿಯೊಳಗೆ ಸ್ವಲ್ಪ ಪ್ರಪಂಚದೊಳಗ ನಮ್ಮ ಅಪ್ಪಾರಿಗೆ ಸ್ವಲ್ಪ ಆಪರೇಷನ್ ಆದಾಗನ ಸ್ವಲ್ಪ ಮನೆ ಕಡೆ ತೊಂದರೆ ಆಗಾನ ಮನಿಯೊಳಗೆ ಹೊಲ ಮನೆ ಕೆಲಸ ಮಾಡುದ್ರಿ. ಊರ್ದ ಎಲ್ಲರೂ ನಮ್ಮ ಸಂಘದವ್ರದ್ದು ಕುಡ್ಕೊಂಡು ಗ್ರಾಮ ಪಂಚಾಯತಿ ಇಲೆಕ್ಷನ್ ನಡೆಸಿದ್ರಿ. ರೇವಣ ಸಿದ್ಧ ಮತ್ತು ಮಾಳಿಗ್ರಾಮ್ ಸೇವೆ ಮಾಡಿದ ಪ್ರತಿಫಲ ರೀ ಗ್ರಾಮ ಪಂಚಾಯತಿ ಇಲೆಕ್ಷನ್ ಒಳಗೆ ಆಯ್ಕೆ ಆಗ್ಯಾವ್ರಿ. ಅಂದ್ರೆ ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರು. ಒಳ್ಳೇದಾಗಲ್ರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹೇಳ್ರಿ, ಸತ್ಸಂಗ ದುಡ್ದವ್ಗೆ ಯಾವಾಗೂ ಕಡಿಮೆ ಇಲ್ರಿ. ಯಾರು ದುಡ್ದಾರ ಅಟ್ ಪಗಾರ ಸಿಕ್ಕೈತಿ. ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತ ಜನರ ಭರವಸೆನ ನೀವು ಉಳಿಸ್ಕೊಂಡ್ರಿ. ನಾವು ಉಳಿಸ್ಕೊಳ್ಳಂತ ಪ್ರಯತ್ನ ನಡೆಸ್ಯಾವ್ರಿ. ಪ್ರಯತ್ನದಾಗ ಇದ್ರಿ. ಯಾಕಂತಂದ್ರ ಎಲ್ಲಾನು ಒಮ್ಮೆ ಏನು ಮಾಡ್ತಾನೆ ಆಗಲ್ರಿ. ಅಂದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹಾಡಿಕೆ ಮಾಡೋದು, ಈ ಕಡೆ ಸದಸ್ಯರಾಗಿ ಕೆಲಸ ಮಾಡೋದು ಎಲ್ಲಾನು ನೋಡ್ರಿ. ಈ ಗ್ರಾಮ ಪಂಚಾಯತಿ ಕಡೆ ನೋಡ್ತೇವ್ರಿ, ಮನೆ ಕಡೆ ನೋಡ್ತೇವ್ರಿ. ಪ್ರಪಂಚ ಬಿಟ್ಟನು ಇಲ್ರಿ, ಈ ಕಡೆ ಸತ್ಸಂಗನು ಬಿಟ್ಟಿಲ್ರಿ. ಎರಡೂನು ಸತ್ಸಂಗ ಮತ್ತು ಪ್ರಪಂಚ ಎರಡೂನು ಗುರುನಾಥನ ಆಶೀರ್ವಾದ ರೀ ಮತ್ ಸೊನ್ಯಾಳ ಹನುಮಂತಗೌಡ್ರ ಆಶೀರ್ವಾದದಿಂದ ಹಂಗ ನಡೆಸ್ಕೊತ ಹೊಂಟವ್ರಿ. ಈಗ ಮಾಂತೇಶ್ ಅನ್ನಾರ ಹಾಡ್ತಾರ್ರಿ, ಅವ್ರೊಂದ್ ಅವ್ರದ್ದು ಎಲ್ಲಾ ಕಡೆನು ನೋಡ್ಕೊಂಡ ಹಾಡಿಕೆ ಒಳಗ ಹೋಗ್ಬೇಕಾಗ್ತದ್ರಿ. ನಿಮಗ್ ಮಾಂತೇಶ್ ಅನ್ನಾರ ಮೇಲೆ ಒಂದ್ ಸಲ ಬೇಜಾರ್ ಆಗಿರ್ಬೋದ್ರಲ್ಲ, ಏನಪ್ಪಾ ಇವ್ ಟೈಮಿಗ್ ಬರ್ಲಿಲ್ಲ ಅನ್ನೋ ಹಂಗೆ ಅಂದ್ರೆ ಸಿಟ್ಟು ಬಂದಿರ್ಬೋದು. ಹಂಗೇನಾಗಿಲ್ರಿ, ಯಾಕಂದ್ರ ಟೈಮ್ ಕಮ್ಮಿ ಏನೋ ಸಂಸಾರದ ಯದಾರ್ಥದ ಆಗಿರ್ತಾವ್ರಿ. ಖರೆ ಅವ್ರು ನಮ್ ಮೇಲೆ ಸಿಟ್ಟಿಗಿರೋದು, ನಾವ್ ಅವ್ರ ಮೇಲೆ ಸಿಟ್ಟಿಗಿರೋದು, ನಮ್ ಸಂಘದೊಳಗೆ ಯಾವ ಭಾವನೆನೇ ಇಲ್ರಿ. ಗೌಡ್ರ ವೃತ್ತಿನೇ ಕಲ್ಸಿಲ್ರಿ. ಅಂದ್ರೆ ಒಂದೇ ತಾಯಿ ಮಕ್ಕಳಂತೆ ನಡೆಸಿದಿರಿ ಅನ್ಸ್ತದ. ಈ 10 ದೇಹಗಳಿದ್ರು 10 ಮುಂದೆ ರೀ. ನಾವ್ ಇಲ್ಲಿ ಮಾತಾಡಿರ್ತಕ್ಕಂಥ ಮಾತು ಹೊರಗ್ ಬಿಟ್ಟು ಕೂಟ ಬಿಟ್ಟು ಕೊಡಂಗಿಲ್ಲ. ಏನೇ ಮಾತಾಡಿದ್ರು ಸಂಘದೊಳಗೆ ಮಾತಾಡೋದ್ರಿ. ಆ ವಿಷಯ ಸಂಘದೊಳಗೆ ಉಳಿದ್ರಿ. ಯಾರು ಜಗಳ ಮಾಡಿ ಯಾರು ಬಿಟ್ಟು ಹೋಗಿಲ್ರಿ. ಸಂಸಾರ ಎಡ್ಚಾಗ ಒಂದ್ ತಾಡ ಬತ್ತನ ಬಿಟ್ಟವ್ರು ಮತ್ತ ನಾವು ಬಂದ್ ಒಳಗ್ ಕೊಡುದ್ರಿ. ಒಬ್ಬರಿಗೊಬ್ರು ಏನ್ ನ್ಯಾಯ ಇಲ್ಲ, ಏನು ತಕರಾರಿಲ್ಲ. ಒಳ್ಳೆ ಉತ್ತಮ ರೀತಿ ರೇವಣ ಸಿದ್ದನ ಆಶೀರ್ವಾದ ರೀ, ಗೌಡ್ರ ಆಶೀರ್ವಾದದಿಂದ ಸಂಘ ಹಂಗ ನಡ್ದದ್ರಿ. ಹಂಗ ನಡ್ಸ್ಕೊತ ಹೊಂಟವ್ರಿ. ಕೊನೆಯದಾಗ್ರಿ, ಗೌಡ್ರನ್ನ ಮತ್ ಪಂಡಿತಣ್ಣರ್ನ ಎಷ್ಟ್ ಮಿಸ್ ಮಾಡ್ಕೋತೀರಿ ನೀವು? ಯಾಕಂದ್ರ ಗೌಡ್ರ ಬಗ್ಗೆ ಬಹಳಷ್ಟು ಅಭಿಮಾನಿ ಇಟ್ಟವ್ರು. ಎಷ್ಟ್ ನಿಮ್ ಮನಸ್ಸಿಂದ ಮಿಸ್ ಮಾಡ್ಕೋತೀರಿ ಅಂತೀನಿ. ಸೊನ್ಯಾಳ ಗೌಡ್ರು ಅಗಲ್ಯಾರಪ್ಪ ಅಂತಂದ್ರ ನಮ್ಗೆ ಹೆಂಗಾಗ್ಯದಂದ್ರ, ಒಬ್ಬ ಮನ್ಯಾಗ ತಂದೆ ತೀರ್ಕೊಂಡಾಗ ಎಷ್ಟು ದುಃಖ ಆಕ್ಕದ್ರಿ, ನಮಗ್ ಹಡದ ತಂದೆ ತೀರ್ಕೊಂಡಷ್ಟು ನೋವಾಗೈತ್ರಿ. ಸೊನ್ಯಾಳ ಗೌಡ್ರು ಮತ್ತು ಪಂಡಿತಣ್ಣವ್ರು ತೀರ್ಕೊಂಡಿದ್ರಿ. ಸಾಕಷ್ಟು ಈ ಪ್ರಪಂಚದ ಹುಟ್ಟುದು ಸಾಯುದು ನಡೀದು ಎಲ್ಲಾ ಇರ್ತದ್ರಿ. ಈಗ ಅದ್ರೊಳಗೇನೆ ಪ್ರತಿನಿತ್ಯ ಸಾಕಷ್ಟು ನೋವು ಬರ್ತಾರೆ. ಗೌಡ್ರನ್ನ ಏನಪ್ಪಾ ಅಂದ್ರ ಕೆಲವೊಂದ್ ಸಂದರ್ಭದಾಗ ಊಟ ಹೋಗಂಗಿಲ್ರಿ. ಕೆಲವೊಂದ್ ಸಂದರ್ಭದಾಗ ಏನಪ್ಪಾ ನಾವ್ ಗೌಡ್ರನ್ನ ಕಳ್ಕೊಂಡೆಲ್ಲ ಏನ್ ಹಾಡೋದತ್ತು ಅನಸ್ತೈತ್ರಿ. ಕರೆ ಊರಾನ ದೈವ ಏನಂತಾರ, ಇಲ್ಲಪ್ಪ ಇಟ್ಟು ದಿನ ಹಾಡ್ಕೋತ ಬಂದಿರಿ, ಮಾಡ್ಕೋತ ಬಂದಿರಿ, ಅದನ್ನ ಬಿಡಬೇಡ್ರಿ. ಹಂಗ ಊರು ಎಲ್ಲಾ ಹಿರಿಯರ್ ಸಾಕಾರಿ, 12 ಸಮುದಾಯದವ್ರಿ. ಮಾಂತೇಶಣ್ಣನ ಸಂಘದ ಮೇಲೆ ಅಂದ್ರೆ ಅಷ್ಟು ಎಲ್ಲಾರ್ದು ಒಳ್ಳೆ ಒಳ್ಳೆ ಅಭಿಪ್ರಾಯ. ಅಂದ್ರೆ ಇದ ನಿಮ್ ಕೈಲಿ ಎಷ್ಟು ದಿವಸ ಆಗ್ತದ ಅಷ್ಟ ವೃತ್ತಿ ಮಾಡ್ಕೊಂತ ಹೋಗ್ಬೇಕಂತ ನಡೆಸ್ಯಾರ. ಹಂಗ ಗೌಡ್ರ ಮೇಲೆ ಯಾವ್ದೋ ಒಂದು ಹಾಡು ಬರ್ದಿರಲ್ರಿ ನೀವು? ಬರ್ದಿರಿ, ಒಂದ್ 2 ನುಡಿ ಹಾಡ್ತೀರಿ ಗೌಡ್ರ ಮೇಲೆ ಅಂದ್ರೆ? ಹನುಮಂತ ಗೌಡರ ಕತ್ತಿ ಹಾಡಿ ಹೇಳತ್ತೀನಿ ಕೇಳರಿ ಹಿರಿಯರ, ದೈವಕ್ಕ ತಿಳಿಸುವೆನ ಪೂರ, ಜತ್ತ ತಾಲೂಕದಾಗ ಹುಟ್ಟಿಗೆ ಊರ, ಸೊನ್ಯಾಳೂರಾಗ ಹುಟ್ಟಿ ಬೆಳದಾನ ಸೂರ. ಗೌಡ್ರ ಪದ ಹಾಡಕ್ಕೆ ನಮ್ಗೊಂದ್ ನಮನಿ ಹಚ್ತಾರ. ಯಾಕಂದ್ರಿ ಗೌಡ್ರದು ನಮ್ದು ಬಾಂಧವ್ಯ ಅಷ್ಟೊಂದು ಬಾಂಧವ್ರಿ. ಆ ಗೌಡನ ಹೆಸರು ತೆಗದ್ರೆ ಅಷ್ಟೊಂದು ದುಃಖ ಆಗ್ತದೆ. ಈಗ ಅದನ್ನ ಪದ ಹಾಡ್ತೀನಿ ಅಂದ್ರು ನಮ್ಗ ಅದನ್ನ ಗೌಡ್ರ ಮ್ಯಾಗ ಹೆಂಗ್ ಹಾಡಾಕ್ ಬಿಡ್ತಾರೆ ನಂಗಾಗಿಬಿಟ್ಟದ. ಕಳ್ಕೊಂಡಿರೋ ದುಃಖನ ಇರ್ತದ್ರಿ, ಮರಿಯುವಂತದ್ದು ಆಗ್ತಾ ಇಲ್ರಿ. ಈಗ ಗೌಡ್ರಿದ್ರಿ ನಾವ್ ಏನಾದ್ರು ಫೋನ್ ಹಚ್ಚಿ ಕೇಳ್ತಿದ್ದೇವಿ, ಏನಾರ ಹೇಳ್ತಿದ್ರು. ಯಾ ಗೌಡ್ರ ಇದ್ದಾಗ ಯಾರಿಗ್ ಹೇಳ್ಬೇಕ್ರಿ? ನಾವು ಸೊನ್ಯಾಳಕ್ ಹೋಗ್ಬೇಕಂದ್ರ ನಮ್ ತವ್ರ ಮನಿ ಇದ್ದಂಗಿತ್ರಿ ನಮ್ಗೆ. ಇಲ್ರಿ, ನಮ್ಗ ಅದು ದಾರಿ ದೂರ ಐತಲ್ರಿ. ನಾವು ತಿಂಗಳದಾಗ 2 ದಿನ ಅಲ್ಲಿರೋವ್ರಿ ನಾವ್ರಿ. ಗೌಡ್ರಿ ಇಲ್ಲೊಂದ್ 4 ದಿನ ಇಲ್ಲಿರೋವ್ರು. ಮತ್ತೆಲ್ಲಾ ಅಡ್ತರ ಆಗಿಬಿಡುತ್ತೆ ದಾರಿ.
ಸುನಾಳದಾಗ ಯಾರು ಕೇಳೋರು ಯಾರು ಇದಾರ್ರಿ? ಇರಲ್ರಿ, ಜೀವನ ಬರ್ತದ ಹಂಗೆ ಹೋಗ್ತದ್ರಿ. ಮತ್ತೆ ಗೌಡ್ರು ಹುಟ್ಟಿ ಬರ್ಲತ್ತೇಳಿ ನಮ್ದು ಒಂದ್ ಆಸೆ ಐತ್ರಿ. ಗೌಡ್ರು ಹುಟ್ಟಿ ಬಂದ ಹಾಲ ಮತದೊಳಗ ಸಾಕಷ್ಟು ಹಿರಿಯ ಕಲಾವಿದರದ ಮಾತು ಕೇಳಾರ್ದಂತ ಸಾಕಷ್ಟು ಕಲಾವಿದರು ಇದಾರು, ಕೇಳುವಂತ ಕಲಾವಿದರು ಇದಾರು. ಬಟ್ ಗೌಡ್ರ ಅಂದ ತಕ್ಷಣ ಏನೋ ಒಂಥರ ಕೇಳ್ತಿದ್ರು ಅನ್ನೋ ಒಂದು ನಂಬಿಕೆ ಐತಿ. ಇವತ್ತು ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮಕ್ಕೆ ಬಂದು ಗೌಡ್ರ ಅಪ್ಪಟ ಶಿಶುಮಕ್ಕಳಾಗಿರ್ತಕ್ಕಂಥ ಮಾಂತೇಶ್ ಅಣ್ಣ ಮತ್ತು ಶಿವ ಅನ್ನಾರ್ ಜೋಡಿ ನಾವು ಮಾತಾಡಿ, ಯಾಕಂತಂದ್ರ ಅವರು ಕೂಡ ಇತ್ತೀಚೆಗೆ ಅಷ್ಟೇ ಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಗ್ರಾಮದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ದೇವರು ಒಳ್ಳೇದ್ ಮಾಡ್ಲಿ ಮತ್ತು ಸಾಕಷ್ಟು ಬಡತನಗಳನ್ನ ಕಂಡು ಇನ್ನಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ಎಲ್ಲಾ ಅನುಭವಿಸಿ ನೋವುಗಳನ್ನ ಅನುಭವಿಸ್ಕೊಂಡು ನೋವುಗಳನ್ನ ನುಂಗ್ಕೊಂತು ಇಲ್ಲಿ ತನಕ ಬಂದು ಹಾಡ್ಕಿ ಒಳಗ ಸೇವೆ ಸಲ್ಲಿಸುತ್ತಿರುವ ಮಾಂತೇಶನ್ನ ಅವ್ರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂತಂದ್ರ ನಾವು ಒಬ್ಬರದ್ದು ವಿಚಾರ ಮಾಡಿದ್ರೆ ನಮ್ಮದು ಇನ್ನೊಬ್ರು ವಿಚಾರ ಮಾಡ್ತಾರಂತ ಹಂಗದ ಜೀವನ. ಯಾಕಂತಂದ್ರ ನಾವು ಇಷ್ಟು ತನ ಗೌಡ್ರ ಬಗ್ಗೆ ಮಾತಾಡೋ ಸಂಬಂಧ ನಾ ಅಲ್ಲಿಂದ ಇಲ್ಲಿಗೆ ಬಂದಿರೋದು, ಬೇರೆ ಏನು ವಿಷಯ ಅಲ್ಲ. ಯಾಕಂದ್ರೆ ಗೌಡ್ರ ಬಗ್ಗೆ ಕೇಳ್ಬೇಕಂದ್ರ ಹತ್ತಿರದಲ್ಲಿ ಇರುವಂತವ್ರಿಗೆ ಕೇಳ್ಬೇಕು. ಅದಕ್ಕೆ ಹತ್ತಿರದಲ್ಲಿರುವಂತ ವ್ಯಕ್ತಿಗಳಿಗೆ ಭೇಟಿಯಾಗಿ ಇವತ್ತು ಈ ಊರಲ್ಲಿರುವಂತ ಗ್ರಾಮ ದೇವರುಗಳ ಹಿಡಿಯೋನ ಮಾಡ್ಕೊಂಡು ಎಲ್ಲಾ ಮಾಡಿ ಇಲ್ಲಿ ಬಂದು ನಾವು ಗೌಡ್ರ ಬಗ್ಗೆ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಸೋನ್ಯಾಳಗೌಡ್ರ ನೆನಪು ಕೊನೆ ತನಕ ಇರ್ಲಿ. ಮತ್ತ ಸೋನ್ಯಾಳಗೌಡ್ರ ನೆನಪಿಗಾಗಿ ನಾ 6 ತಿಂಗಳಿಗೆ 3 ತಿಂಗಳಿಗೆ ಗೌಡ್ರ ಬಗ್ಗೆ ಯಾರ ಹತ್ತಿರಲ್ಲೇ ಒಬ್ರು ದಂಡೆ ಮಾತಾಡ್ಸಿ ನಾ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಯಾಕಂತಂದ್ರ ಗೌಡ್ರ ನೆನಪು ಆಗಾಗ ಬರಬೇಕು ಎಲ್ಲರಿಗೆ. ನಾನು ವಿಡಿಯೋ ನೋಡಿದ ತಕ್ಷಣ ಗೌಡ್ರು ಬಂದ್ರಪ್ಪ ಅಂತ ಅಣಬೇಕ. ಹಂಗನ 6 ತಿಂಗಳು 3 ತಿಂಗಳಿಗೊಮ್ಮೆ ಗೌಡ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕ್ತಿರ್ತೀವಿ. ಆದಷ್ಟು ನೆನಪುಗಳ ಜೊತೆ ನಾವು ಕೂಡ ಜೀವನ ಮಾಡೋನು ಎಲ್ರು. ದಯವಿಟ್ಟು ನೋಡ್ತಾ ಇರಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ. ಎಲ್ಲರಿಗೂ ಧನ್ಯವಾದಗಳು ಅನ್ನಾರೆ. ನಮಸ್ಕಾರ. ಒಟ್ಟು ಆರಾಮಿರಿ ಎಲ್ಲಾರು ವ್ಯವಸ್ಥಿತ. ಮತ್ತ ನೀವು ಮತ್ತೆ ಭೇಟಿ ಆಗೋಣ್ರಿ ಎಲ್ಲ. ಆದಷ್ಟು ಭೇಟಿ ಆಗೋಣ್ರಿ. ಯಾಕಂತಂದ್ರ ಮನುಷ್ಯ ಇರಿಸ್ತಾನ ಅಷ್ಟ ಜೀವನ. ನೆನಪಿನ ಜೊತೆ ಪ್ರಯಾಣ ಮಾಡುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಧನ್ಯವಾದಗಳು. ಮತ್ತೆ ಸಿಗ್ತೀವಿ. ನಮಸ್ಕಾರ.